ಭಾಳ ಸತ್ಯ ಇದೆ ಅವಳ ಕರೆ ಭಾಳ ಪವಾಡ ಇದೆ. ನಿಮ್ಗೆ ಏನೇನು ಅನಿಸಿದೆ ಅಮ್ಮ ಅನುಭವಕ್ಕೆ? ನಾವು ನೋಡಿ ಅಮಾವಾಸ್ಯೆಗೊಮ್ಮೆ ಬರ್ತೇವೆ ನಾವು, ಮಂಗಳವಾರ ಶುಕ್ರವಾರ ಬರ್ತಾ ಇರ್ತೀವಿ. ಅವಳದು ಭಾಳ ಜನ ನಡ್ಕೊತಾರೆ ಸುತ್ತಮುತ್ತಲು. ನಮಗೂ ಕೂಡ ಭಾಳ ಒಳ್ಳೇದಾಗಿದೆ. ಏನೇನಾಗಿದೆ ಅವಳದು ಭಾಳ ಅಂದರೆ ನಾವು ಅಂದ್ಕೊಂಡಿದ್ವಿ, ಸಂಕಲ್ಪ ಮಾಡ್ಕೊಂಡಿದ್ವಿ. ನಿಮ್ದು ಸನ್ನಿಧಿ ಹತ್ರ ನಾವು ಏನಾರ ಊರಲ್ಲಿ ನಮ್ದು ಇದ್ದರೆ ಮನೆ ಆದರೆ ನೆಲೆಸಿದ್ರೆ ನಿಮ್ಮಿಂದಲೇ ಏನಾದರೂ ನಮಗೆ ಆಶೀರ್ವಾದ ಇದ್ದರೆ ಆಗುತ್ತೆ ನಮ್ಮ ಅಂತೇಳಿ ನಾವು ನಿಜ ಮನೆ ಕಟ್ಸಿದ್ವಿ. ಮನೆ ಆಯಿತು. ನಾವು ಭಾಳ ಅವಳದು ನಂಬಿದ್ದೀವಿ. ನಾವು ಮಕ್ಕಳೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿದೆ, ಎಲ್ಲ ಭಾಳ ನಂಬಿದ್ದೀವಿ ಅವಳದ್ದು. ಹಾಂ, 20 ವರ್ಷದಿಂದ ನಾವು ನೋಡ್ಕೊತಾ ಇದ್ದೀವಿ. ಅಬ್ಬಿಗೆರೆಲಿಂದ ಬಂದೀವ್ರಿ. ನಮ್ಮ ಮನೆಯವ್ರು KSR ಕಾಲೇಜ್ ಲೆಕ್ಚರ್ ಇದ್ದರು. ಮಕ್ಕಳು ಮರಿ ಕಟ್ಕೊಂಡು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ನಮಗೆ ನೆರಳು ಕೊಟ್ಟಾಳ. ನಮಗೆಲ್ಲ ಚಲೋ ಮಾಡ್ಯಾಳ್ರಿ. ಎಲ್ಲ ಮಕ್ಕಳು ಮದುವೆ ಮಾಡೀವಿ, ನೌಕರಿ ಆಗ್ಯಾವ ಮಕ್ಕಳಿಗೆ, ಎಲ್ಲ ಓಕೆ ಆಗೈತೆ. ನಮಗೇನು ತೊಂದರೆ ಆಗಿಲ್ಲ. ಮಕ್ಕಳಿಗೆ ಚಲೋ ಇಟ್ಟಾಳ, ನಮಗೂ ಚಲೋ ಇಟ್ಟಾಳ. ಅಮ್ಮನಿಂದ ಭಾಳ ನೆರವೇರ್ತೀವಿ, ಎಲ್ಲ ನೋಡ್ಕೊಂಡು ಹೋಗ್ತೀವಿ. ಅಮ್ಮಗೆ ಬರ್ತೀವಿ, ಸೇವೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ಅಮ್ಮ ಪವಾಡ ಪುರುಷರು. ಅಮ್ಮಂದು ಎಷ್ಟು ಹೇಳಿದ್ರು ಕಡಿಮೆನೇ ರೀ. ಅಮ್ಮನ ಭಕ್ತ ಸಾವಿರಾರು ಲಕ್ಷಾಂತರ ಭಕ್ತದ್ರ. ಅಮ್ಮ ಎಲ್ಲರೂ ನಮ್ಮನ್ನು ಕಾಯ್ಲಿಕ್ಕತ್ತಾಳೆ. ನಮ್ಮ ಗದಗಳು ಅಮ್ಮ ಅದಾಳಂದ್ರೆ ನಮಗೆ ಭಾಳ ಹೆಮ್ಮೆ ವಿಷಯ. ಆಮೇಲೆ ಎಂತೆಂಥ ರೋಗ ರುಜಿನಗಳು ಬಂದರೂ ಸಹಿತ ನಮ್ಮ ಗದಗೆ ಏನು ಬಂದಿಲ್ಲ ರೀ. ನಮ್ಮ ಗದಗಳ ಕರಿಯಮ್ಮ ಅದಾಳ ಅನ್ನೋದೇ ನಮ್ಗೆ ಭಾಳ ಖುಷಿ ಆಗೈತೆ. ನಮ್ಮ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇನ್ನೂ ನಡೀಲಿ. ಸದ್ಭಕ್ತರು ಸಾಕಷ್ಟು ಜನ ಬೆಳೀಲಿ ಅಂತ ನನ್ನ ಆಸೆ. ಧನ್ಯವಾದ. ಅಮ್ಮನ ಪವಾಡ ಹೇಳೋಕ್ಕಾಗೋದಲ್ರಿ, ಅದು ಅನುಭವ ರೀ ಅದು. ಯಾಕಂದ್ರೆ ನಾವು ಸಣ್ಣ ವಯಸ್ಸಿನಾಗ ಇದ್ದಾಗಿಂದ ಇಲ್ಲಿ ನೋಡ್ಕೊಂಡು ಬಂದೇವಿ. ನಮ್ದು ಇದಾವ್ರ ಗದಾಗ ಸಣ್ಣ ಇಲ್ಲಿ ಏನೇನು ಇದ್ದಿಲ್ಲ, ಎಲ್ಲ ಒಂಥರ ಕಾಡು ಇದ್ದಂಗಿತ್ತು. ಅಲ್ಲಿ JD ಕಾಲೇಜಿನ ಇದ್ರೊಳಗೆ ಹಳ್ಳಿತ್ತು. ಹಳ್ಳದಾಗ ಬರ್ಬೇಕಾದ್ರೆ ಯಾವಾಗಲೂ ಜಾತ್ರೆ ಆಗುತ್ತದೆ ಅಮ್ಮಂದು. ನಾವು ಸಣ್ಣವ್ರಿದ್ದಾಗ ನೋಡ್ಕೊಂಡು ಬಂದೀವಿ. ಅಮ್ಮನ ಜಾತ್ರೆ ಆದಾಗ 4 ನೀರು ಮಳೆ ನೀರು ಬಂದು ಹೋಕ್ಕವ್ರಿ. ಮಳೆಯ ನೀರು ಅದು ಪವಾಡ ರೀ ಅಮ್ಮಂದು. ಹಂಗಾಗಿ ಎಲ್ಲರೂ ಕರೆಮ್ಮ ದೇವಿ ಅಂದ್ರೆ ನಮ್ಮ ಗ್ರಾಮ ದೇವತೆ ರೀ. ವೈಯಕ್ತಿಕ ಏನು ಅನುಭವ ಆಗಿದೆ? ವೈದಿಕ ಅಮ್ಮ ಯಾಕಂದ್ರೆ ನಮ್ಮ ಮನೆತನದೊಳಗನೆ ಇಲ್ಲಿ ಟ್ರಸ್ಟಿ ಇದ್ರಿ ಒನ್ ಟೈಮ್ನೊಳಗೆ. ಅಮ್ಮನ ಬೆರಗೇರಿ ಅವ್ರ ಮನೆತನ ಅಂತಾರೆ, ಟ್ರಸ್ಟಿ ಇದ್ರು. ಹಾಗಾಗಿ ನಾವು ಅವಾಗೆಲ್ಲ ಭಾಳ ಅನುಭವ. ಯಾಕಂದ್ರೆ ಹಬ್ಬಕ್ಕೆ ಬಂದು ಆಶೀರ್ವಾದ ತೊಗೊಂಡು ಹೋಗ್ತಾ ನಾವಿನ್ನೂ ಕೆಲಸ ಮಾಡ್ತಿದ್ದೀವಿ. ಬೇಕಾದಷ್ಟು ಅನುಭವಗಳಾಗ್ಯಾವ್ರಿ ನಮ್ಗೆ. ಬಾಳ್ರಿ ನಮ್ಮ ಮನೆ ಇಲ್ಲೇ ಐತ್ರಿ, ಕರಿಯಮ್ಮನ ಗುಡಿ ಎದುರಿಗೆ. ಅಮ್ಮಗೆ ನಾವು ನಡ್ಕೊಂಡ್ವಿ. ಅಮ್ಮ ನಮಗೆ ಬೇಡಿದ್ದೆಲ್ಲ ನಡೆಸ್ಕೊಟ್ಟಾಳ. ಹಾಗಾಗಿ ಇಲ್ಲೇ ಕಾರ್ಯಕ್ರಮಗಳು ಎಲ್ಲ ಜಾತ್ರೆಯಾಗ ಭಾಳ ಚಂದ ನಡೀತಾವ್ರಿ. ಅಮ್ಮ ನಡ್ಕೊತೀವಿ. ಅಮ್ಮನ ಪವಾಡ ಏನೇನಾಗ್ಯಾವ ಭಕ್ತರು ನಿಮ್ಗೆ ಹೇಳಿದ್ದೆ ಅನ್ನೋದು ಏನು ಗೊತ್ತಲ್ಲ? ಅಮ್ಮನ ಪವಾಡ ಎಲ್ಲ ಆಗ್ಯಾವ್ರಿ. ನಮಗೆ ಸುತ್ತಮುತ್ತ ಜಾಗ ಬೇಕಂತ ಕೇಳ್ಕೊಂಡಿದ್ದೆ ನಾ ಬಂದಾಗ. ಇಲ್ಲೇ ಎದುರಿಗೆ ನನಗೆ ಜಾಗ ಕೊಟ್ಟಾಳ ಅಮ್ಮ. ನನ್ನ ಮಗನ ಮದುವೆ ಬಗ್ಗೆ ಕೇಳಿದ್ದೆ. 1 ವರ್ಷದಾಗ ಮದುವೆ ಆಯ್ತು, ಎಲ್ಲ ಆಗೈತೆ ನಮಗೆ ಬೇಡ್ಕೊಂಡಿದ್ದೆ. ಕರಿಯಮ್ಮ ದೇವಿ ಭಾಗದಲ್ಲಿ ಈಕೆ ನೆಲೆಸಿ ಸುಮಾರು 500 ವರ್ಷಗಳೇ ಆಯ್ತು. 500 ವರ್ಷ ಆಯ್ತು. ಆದ್ರೆ ಇಲ್ಲಿ ಆಕೆಗೆ ಭಕ್ತಿಗಳ ಭಾಳ ಅದಾರೆ. ಈ ಕಡೆ ಒಂದು 20-25 ವರ್ಷನಾಗ ಎಲ್ಲ ಬೆಳೆದೈತಿ ಊರು. ಬೆಳೆದು ಇದು ಒಂದು ಮೊದಲು ಅಡವಿ ಇದ್ದಂಗಿತ್ತು. ಅದನ್ನು ಈಗ ಸಾಕಷ್ಟು ಅಭಿವೃದ್ಧಿಯಾಗಿ ಜನ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ಯಾವ. ತೇರು ಈಗ 97 ವರ್ಷ ಆಯ್ತು ತೇರಾಗಕ್ಕೆ. ಇಲ್ಲಿ ಭಕ್ತರು ಬರೀ ಗದಗಂತಿಲ್ಲ, ಸೋಲಾಪುರ, ಕೋಲ್ಹಾಪುರ, ಬೆಳಗಾವಿ ಪವಾಡದ ಬಗ್ಗೆ ಹೇಳ್ರಿ ಅಮ್ಮ. ಅದು ಹೇಳ್ತೀನಿ, ಅದೆಲ್ಲ ಮಾತಾಡಿವಿ. ಪವಾಡದ ಬಗ್ಗೆ ಹೇಳ್ರಿ. ಹಿಂಗೆಲ್ಲ ಕಡೆ ಬಂದದೆ. ಇಲ್ಲಿ ಕೆಲವೊಬ್ರು ಭಕ್ತರು ಬಂದಕ್ಕೆ ಪವಾಡಕ್ಕೆ ಮಾತ್ರ ಭಾಳ ಹೇಳ್ತಾರೆ. ನಮ್ಮದು ಇದು ಕೆಲಸ ಆಗಿದೆ, ಅದು ಆಗಿದೆ. ಅದು ಕೆಲವೊಬ್ಬರು ಒಮ್ಮೆ ಇಲ್ಲಿ ಬಂದಾಗ ರಾತ್ರಿ ಟೈಮ್ದಾಗ ಅವ್ರಿಗೆ ಭಯಂಕರ ತ್ರಾಸಾಗಿದೆ. ತ್ರಾಸ ಆಗಿದ್ರು ಅವ್ರಿಗೆ ಏನೋ ಒಬ್ಬಾಕಿ ಹೆಣ್ಮಗಳು ಬಂದು ಸಹಾಯ ಮಾಡ್ಯಾಳ. ಆ ಸಹಾಯ ಮಾಡಿದ್ದು ಇವತ್ತಿಗೂ ನೆನೆಸ್ತಾರೆ ಅವರು ಅದಾರ. ಹಿಂಗಾಗಿ ಕೆಲವೊಂದು ಭಾಳ ಹೇಳ್ಕೊಟ್ಟು ಹೋದ್ರೆ ಪವಾಡಗಳು. ಈ ರೀತಿಯಿಂದ ಜನರಿಗೆ ಚಲೋ ಐತಿ. ಆಕಿನ ನಂಬುದವ್ರಿಗೆ ಯಾರಿಗೆ ಕೈ ಕೊಟ್ಟಿಲ್ಲ. ಒಳ್ಳೆಯ ಭಕ್ತರು ಅದಾರೆ. ಸಾಕಷ್ಟು ನಂಬುದವ್ರನ್ನ ಎತ್ತು ಹಿಡಿತಾಳಾಕಿ ದೇವಿ ಯಾವಾಗ. ಒಳ್ಳೇದಾಗಿದೆ, ಒಳ್ಳೇದು ಅನ್ಸುತ್ತೆ. ಯಾರು ಬರ್ತೀರಿ ನೀವು ದೇವಸ್ಥಾನಕ್ಕೆ? ಎಲ್ಲರೂ ಬರ್ತೀವಿ, ಫ್ಯಾಮಿಲಿ ಎಲ್ಲ ಬರ್ತೀವಿ. ಕರಿಯಮ್ಮ ಅಂದ್ರೆ ನಿಮ್ಗೆ ಏನು ಗೊತ್ತೈತಿ? ಅಷ್ಟೇನು ಗೊತ್ತಿಲ್ಲ, ಬಟ್ 12 ವರ್ಷದಿಂದ ಮದುವೆ ಆದಾಗಿಂದ ಬರ್ತೇವೆ. ಅಮ್ಮ ಭಾಳ ಒಳ್ಳೇದು ಮಾಡ್ತಾಳ್ರಿ ನಮಗೆ. ನಾವು ಬೇಡ್ಕೊಂಡಿದ್ದೆಲ್ಲ ಹೊರ ಕೊಟ್ಟಾಳ್ರಿ ನಮಗೆ. ಭಾಳ ಶಕ್ತಿವಂತ ದೇವತೆ, ಎಲ್ಲರಿಗೂ ಒಲಿದಿದ್ದಾಳೆ. ನಮ್ಮ ತಾಯಿ ನಮಗೆ ಕೈ ಬಿಟ್ಟಿಲ್ಲ. 82ರಲ್ಲಿ ಬಂದಾಗ ಇಲ್ಲಿ ನಾವು ತಿರ್ಗಾಡಿ ಭಯ ಆಗ್ತಿತ್ತು. JD ಕಾಲೇಜಿಂದ ಒಳಗೆ ಬರ್ತಾ ಇದ್ವಿ ನೇರವಾಗಿ ಈ ಏರಿಯಾಕ್ಕೆ. ಆದರೆ ಇಷ್ಟು ಮಾರ್ಪಾಡಾಗಿದ್ದಿಲ್ಲ. ಇವಾಗ ತುಂಬ
ಮಾರ್ಪಾಡಾಗಿದೆ. ಇವತ್ತಿನ ಈ ಅಧ್ಯಕ್ಷ ಆಗಿರ್ತಕ್ಕಂಥ ಜಾತ್ರಾ ಕಮಿಟಿ ಅಧ್ಯಕ್ಷ ಅಂತ ಶಂಕರ್ ಹಾನಗಲ್ ಅವರು ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಅತಿ ಹೆಚ್ಚಿನ ಒಂದು ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ದೇವಿ ಬಗ್ಗೆ ಹೇಳ್ರಿ ದೇವಿ ಬಗ್ಗೆ ಹೇಳಬೇಕಾದ್ರೆ ಪವಾಡ ಪುರುಷರು, ಯಾಕಂದರೆ ನಾವು ಮನಸ್ಸಿನಲ್ಲಿ ಏನು ಇಚ್ಛೆ ಪಡ್ತಾ ಇದ್ದೀವಿ ಅದು ಈಡೇರ್ತಾ ಇದೆ ಅಂತ ನನ್ನಲ್ಲಿ ಬಲವಾದ ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಸತತ ದಿನಂಪ್ರತಿ ಎರಡು ಸಾರಿ ಬಂದು ಅಮ್ಮನ ದರ್ಶನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ.